ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿ ಇವತ್ತು ತೀರ್ಪು ಹೊರಡಿಸಿದೆ. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಇರುವಂತಹ ನ್ಯಾಯಮಂಡಳಿ ತೀರ್ಪು ಪ್ರಕಟ ಮಾಡಿದೆ. ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿಯಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯಿತು. ಕೊನೆಗೆ ಈಗ ತೀರ್ಪು ಪ್ರಕಟ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಈಗ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಇರುವಂತಹ ನ್ಯಾಯಮಂಡಳಿಯಲ್ಲಿ ವಾದ ಪ್ರತಿವಾದ ನಡೆಯಿತು. ಕೊನೆಗೂ ಇವತ್ತು ತೀರ್ಪು ಪ್ರಕಟ ಆಗಿದೆ. 5 ಪ್ರಕರಣಗಳಲ್ಲಿ ಶೇಖ್ ಹಸೀನಾ ತಪ್ಪಿತಸ್ಥೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣಗಳಲ್ಲಿ ಶೇಖ್ ಹಸೀನಾ ಅವರು ತಪ್ಪಿತಸ್ಥೆ ಅಂತ ಆದೇಶ ಹೊರಡಿಸಿದ್ದಾರೆ. 2024ರ ಬಾಂಗ್ಲಾ ಹಿಂಸಾಚಾರದಲ್ಲಿ ಹಸೀನಾ ಅವರು ಅಪರಾಧಿ ಅಂತ ಆದೇಶ ಹೊರಡಿಸಲಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಒಟ್ಟು 12 ಕೊಲೆಗಳು ನಡೆಯಿತು. ಈ 12 ಕೊಲೆಗಳು ಹತ್ಯೆಗಳ ಮಾಸ್ಟರ್ ಮೈಂಡ್ ಅಂತ ಢಾಕಾ ಕೋರ್ಟ್ ಆದೇಶ ಹೊರಡಿಸಿದೆ. ಶೇಖ್ ಹಸೀನಾ ಅವರ ಎಲ್ಲ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಆದೇಶ ಕೂಡ ಹೊರಡಿಸಲಾಗಿದೆ. ಮಾಜಿ ಗೃಹ ಸಚಿವ ಅಸಾದುಜ್ಜಮಾನ್ ಖಾನ್ ಕಮಲ್ಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಇಬ್ಬರಿಗೂ ಗಲ್ಲು ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ಶೇಖ್ ಹಸೀನಾ ಅವರಿಗೆ ಒಂದು ರೀತಿ ಆಘಾತ ಎದುರಾಗಿದೆ. ಇನ್ನು ಬಾಂಗ್ಲಾದಲ್ಲಿ ನಡೆದಂತಹ ಒಂದು ಕ್ರಾಂತಿ, ತೀವ್ರ ಹೋರಾಟ, ಆಕ್ರೋಶದ ನಡುವೆ ಬಾಂಗ್ಲಾದೇಶವನ್ನು ತೊರೆದು ರಾತ್ರೋರಾತ್ರಿ ಪಲಾಯನ ಮಾಡಿ ಭಾರತಕ್ಕೆ ಬಂದು ಶರಣಾಗತಿ ಪಡ್ಕೊಂಡಿದ್ರು. ಈ ನಡುವೆ ಶೇಖ್ ಹಸೀನಾ ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಸ್ಥಳೀಯರ ಒತ್ತಾಯ ತೀವ್ರವಾಯಿತು. ಪ್ರಕರಣಗಳು ಕೂಡ ದಾಖಲಾಯಿತು. ಹಿಂಸಾಚಾರಕ್ಕೆ ಯಾರು ಹೊಣೆ, ಏನಾಯಿತು, ಈ ಎಲ್ಲದರ ಬಗ್ಗೆ ತನಿಖೆಯಾಗಬೇಕು. ಅಮಾಯಕರೇನು ಸಾವನ್ನಪ್ಪಿದ್ದಾರೆ, ಅದಕ್ಕೆ ಯಾರು ಕಾರಣೀಭೂತರು, ಇದರ ಬಗ್ಗೆ ತನಿಖೆಯಾಗಬೇಕು ಅಂತ ತನಿಖೆಗೆ ಒತ್ತಾಯ ಕೇಳಿಬಂತು. ಇದಾದ ನಂತರ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿ ಸಾಕಷ್ಟು ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸ್ತು. ಕೊನೆಗೂ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಜೊತೆಗೆ ಮಾಜಿ ಗೃಹ ಸಚಿವರಿಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಹೀಗಾಗಿ ಶೇಖ್ ಹಸೀನಾ ಅವರಿಗೆ ಆಘಾತ ಆಗಿದೆ. ಈ ವಿಚಾರ ತೀವ್ರವಾಗಿ ಆಘಾತಕ್ಕೆ ಒಳಗಾಗುವಂತೆ ಮಾಡಿದೆ. ಈ ನಡುವೆ ಶೇಖ್ ಹಸೀನಾ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಶರಣಾಗತಿ ಪಡ್ಕೊಂಡಿದ್ದಾರೆ. ಭಾರತ ಸರ್ಕಾರ ಅವರಿಗೆ ಅಭಯ ಹಸ್ತ ಕೊಟ್ಟಿದೆ. ಈ ನಡುವೆ ಈಗ ಗಲ್ಲು ಶಿಕ್ಷೆ ವಿಧಿಸಿರೋದ್ರಿಂದಾಗಿ ಬಾಂಗ್ಲಾದೇಶ ಸಹಜವಾಗಿ ಅವರನ್ನು ಹಸ್ತಾಂತರ ಮಾಡಬೇಕು ಅಂತ ಬೇಡಿಕೆ ಕೂಡ ಇಡತ್ತೆ. ಹೀಗಾಗಿ ಭಾರತ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಹಸ್ತಾಂತರ ಮಾಡದೆ ಹೋದರೆ ಆಗ ಬಾಂಗ್ಲಾದೇಶ ಹಾಗೂ ಭಾರತದ ನಡುವೆ ಏನೋ ರಾಜತಾಂತ್ರಿಕ ಸಂಬಂಧಗಳು ಇದ್ದಾವೆ, ಅದಕ್ಕೂ ಕೂಡ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಒಟ್ಟು 12 ಜನ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ವೇಳೆ ಕೊಲೆಯಾಗಿತ್ತು, ಹತ್ಯೆಗಳಾಗಿತ್ತು. ಇದರ ಮಾಸ್ಟರ್ ಮೈಂಡ್ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ, ಆದೇಶ ಹೊರಡಿಸಿದೆ. ಹೀಗಾಗಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ಒಂದು ಕಡೆ ವಿಧಿಸಿದರೆ, ಮತ್ತೊಂದು ಕಡೆ ಅವರ ಆಸ್ತಿ ಎಷ್ಟಿದೆ ಎಲ್ಲ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಆದೇಶ ಕೂಡ ಹೊರಡಿಸಲಾಗಿದೆ. ಜೊತೆಗೆ ಮಾಜಿ ಗೃಹ ಸಚಿವ ಅಸಾದುಜ್ಜಮಾನ್ ಖಾನ್ ಅವರಿಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ. ಜನಜಿಗಳ ಹೋರಾಟ ಇಡೀ ಬಾಂಗ್ಲಾದೇಶದಲ್ಲಿ ಸರ್ಕಾರವನ್ನೇ ಬದಲಾವಣೆ ಮಾಡಿಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ತೀವ್ರವಾಗಿ ಪ್ರತಿಭಟನೆ ನಡೀತು ವಿದ್ಯಾರ್ಥಿಗಳದ್ದು ಅಂದರೆ, ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ, ಪ್ರಧಾನಿ ನಿವಾಸಕ್ಕೂ ಕೂಡ ನುಗ್ಗಿ ಬಂದಿದ್ದರು. ಹಲವಾರು ಕಡೆಗಳಲ್ಲಿ ಬೆಂಕಿ ಕೂಡ ಇಟ್ಟರು. ಯಾವ್ಯಾವ ಸಚಿವರು ಸಿಗ್ತಾ ಇದ್ರು ಎಲ್ಲರನ್ನ ಹೊಡೆಯೋದಕ್ಕೂ ಕೂಡ ಮುಂದಾಗಿದ್ರು, ಕೊಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅಷ್ಟರ ಮಟ್ಟಿಗೆ ಜನ ಹಿಂಸಾಚಾರಕ್ಕೆ ಇಳಿದಿದ್ರು. ಇದೇ ಸಂದರ್ಭದಲ್ಲಿ ಈ ಹಿಂಸಾಚಾರಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಕೆಲವು ಕಡೆಗಳಲ್ಲಿ ಗುಂಡು ಕೂಡ ಹಾರಿಸಲಾಯಿತು. ವಿದ್ಯಾರ್ಥಿಗಳ ಮೇಲೆ ಅಶ್ರು ವಾಯು ಸಿಡಿಸಲಾಯಿತು, ಲಾಠಿ ಬೀಸಲಾಯಿತು, ಗುಂಡು ಕೂಡ ಹಾರಿಸಿದ್ರು. ಈ ನಡುವೆ 12 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ತೀರ್ಪು ಪ್ರಕಟ ಆಗಿದೆ. ಇನ್ನು ತಾನೇ ಪುನರಾರಂಭಿಸಿದ ಕೋರ್ಟ್ನಿಂದ ಶಿಕ್ಷೆಗೆ ಗುರಿಯಾಗಿದ್ದಾರೆ ಹಸೀನಾ. ಈ ಕೋರ್ಟನ್ನು ಪುನರ್ ಆರಂಭ ಮಾಡಿದ್ದೇ ಶೇಖ್ ಹಸೀನಾ ಅವರು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮರಣದಂಡನೆ ಇದೇ ಕೋರ್ಟ್ ವಿಧಿಸಿದೆ. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಅಪರಾಧ ನಡೆಯುತ್ತೆ,
ಆ ನರಭೇದದ ತನಿಖೆ ಮಾಡೋದಕ್ಕೆ, ವಿಚಾರಣೆಗೆ ಒಳಪಡಿಸೋದಕ್ಕೆ ಈ ಕೋರ್ಟ್ ಸ್ಥಾಪನೆ ಮಾಡಲಾಗಿತ್ತು. ಅಂದರೆ ದೇಶದಲ್ಲಿ ಆವರೆಗೆ ಪಾಕಿಸ್ತಾನದ ಒಂದು ಹಿಡಿತ ಇತ್ತು. ಅದಾದ ನಂತರ ಸ್ವತಂತ್ರ ರಾಷ್ಟ್ರವಾಗುತ್ತೆ ಬಾಂಗ್ಲಾ. ಇನ್ನು ಬಾಂಗ್ಲಾ ಸ್ವತಂತ್ರ ಹೊಂದುತ್ತಾ ಇದ್ದಂತೆ ಒಂದು ಕೋರ್ಟ್ ಕೂಡ ಇರಬೇಕು, ನ್ಯಾಯಾಧಿಕರಣ ಇರಬೇಕು ಅಂತ ಆಗಿನ ಬಾಂಗ್ಲಾ ಸರ್ಕಾರ ನಿರ್ಧಾರ ಮಾಡುತ್ತೆ. ಖುದ್ದು ಶೇಖ್ ಹಸೀನಾ ಅವರೇ ಈ ಕೋರ್ಟನ್ನು ಪುನರಾರಂಭ ಮಾಡಿದ್ರು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಪರಾಧ ನರಮೇಧಗಳು ಏನು ನಡೀತಾ ಇತ್ತು ಅದರ ತನಿಖೆ ಮಾಡೋದಕ್ಕೆ, ವಿಚಾರಣೆ ನಡೆಸೋದಕ್ಕೆ ಈ ಕೋರ್ಟ್ ಸ್ಥಾಪನೆ ಮಾಡಲಾಗಿತ್ತು. ಅದಾದ ನಂತರ 1973ರಲ್ಲಿ ಅಂತಾರಾಷ್ಟ್ರೀಯ ಅಪರಾಧಿಕ ಕೋರ್ಟ್ ಸ್ಥಾಪನೆ ಮಾಡಲಾಗುತ್ತೆ. ಕೆಲವು ವರ್ಷಗಳ ನಂತರ ಇದು ಸ್ಥಗಿತ ಕೂಡ ಆಗುತ್ತೆ. ಈ ಕೋರ್ಟು ಕೆಲವು ವರ್ಷ ಆದಮೇಲೆ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಯಾವುದೇ ಒಂದು ವಿಚಾರಣೆಗಳು ನಡೆಯೋದಿಲ್ಲ. ಹಣದ ಕೊರತೆ, ಮತ್ತೊಂದೆಡೆ ನ್ಯಾಯಾಧಿಕರಣದ ಮೇಲೆ ಹೋಗಿರುವಂತಹ ನಂಬಿಕೆ ಇದು ಕ್ಲೋಸ್ ಆಗುವಂತೆ ಮಾಡುತ್ತೆ. ಅದಾದ ನಂತರ ಮತ್ತೆ 2010ರಲ್ಲಿ ಈ ಒಂದು ಕೋರ್ಟು ಮತ್ತೆ ಪುನಾರಂಭ ಆಗತ್ತೆ. ಅಪರಾಧಿಗಳ ವಿರುದ್ಧ ಕ್ರಮ ಜರುಗಿಸೋದಕ್ಕೆ ಶೇಖ್ ಹಸೀನಾ ಅವರೇ ಇದನ್ನು ಮರು ಪ್ರಾರಂಭ ಮಾಡಿದ್ರು. ಆದರೆ ಈಗ ಅದೇ ನ್ಯಾಯಾಲಯ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಿದ್ದು ಒಂದು ವಿಪರ್ಯಾಸವೇ ಸರಿ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಯಾವ ದೇಶದಲ್ಲಿ ನ್ಯಾಯಾಧಿಕರಣ ಇರಲಿಲ್ಲ, ಕೋರ್ಟು ಕಚೇರಿ ಅಂತ ಮತ್ತೊಂದು ಮಗದೊಂದು ಅಂತ ಸರಿಯಾಗಿ ಕೆಲಸವೇ ಮಾಡ್ತಿರಲಿಲ್ಲ. ಆ ಯಾವ ಕೋರ್ಟನ್ನು ಅವರು ಪುನಾರಂಭ ಮಾಡಿದ್ರು ಅದೇ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆ ವಿಧಿಸಿರುವಂಥದ್ದು ವಿಪರ್ಯಾಸ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಇದು ಕಾರಣವಾಗ್ತಾ ಇದೆ. ಈ ನಡುವೆ ಬಾಂಗ್ಲಾದೇಶ ಶೇಖ್ ಹಸೀನಾ ಅವರನ್ನು ಹಸ್ತಾಂತರ ಮಾಡಿ ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಗಲ್ಲು ಶಿಕ್ಷೆಗೆ ಒಳಗಾಗಿರುವಂತಹ ಅಪರಾಧಿ ಈಗ ಅವರು ಈಗಾಗಲೇ ಕೋರ್ಟ್ನ ಆದೇಶ ಕೂಡ ಆಗಿದ್ದಾಗಿದೆ. ಹೀಗಾಗಿ ಅವರು ಅಪರಾಧಿ, ಗಲ್ಲು ಶಿಕ್ಷೆಗೆ ಅವರನ್ನು ಒಳಪಡಿಸ್ಬೇಕು ನಾವು, ಹೀಗಾಗಿ ಅವರನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಿ ಅಂತ ಭಾರತವನ್ನು ಒತ್ತಾಯ ಕೂಡ ಮಾಡಬಹುದು. ಈ ನಡುವೆ ಭಾರತ ಯಾವ ನಿರ್ಧಾರ ಪ್ರಕಟ ಮಾಡುತ್ತೆ, ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ, ರಾಜತಾಂತ್ರಿಕ ಸಂಬಂಧಗಳನ್ನು ಯಾವ ರೀತಿಯಾಗಿ ಕಾಪಾಡಿಕೊಂಡು ಮುಂದುವರಿಯುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು ಶೇಖ್ ಹಸೀನಾ ಅವರ ಪರಿವಾರ ನಿರಂತರವಾಗಿ ಆಡಳಿತ ಮಾಡಿಕೊಂಡು ಬರ್ತಾ ಇದೆ. ನಿರಂತರವಾಗಿ ಎಲೆಕ್ಷನ್ಗಳು ನಡೆದಂತಹ ಸಂದರ್ಭದಲ್ಲಿ ಅವರ ಕುಟುಂಬ ಗೆಲ್ತಾ ಬರ್ತಾ ಇತ್ತು. ಈ ನಡುವೆ ಶೇಖ್ ಹಸೀನಾ ಅವರ ಕುಟುಂಬ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪನೆ ಮಾಡೋದಕ್ಕೆ, ಮತ್ತೊಂದೆಡೆ ನ್ಯಾಯಾಲಯಗಳ ಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿತ್ತು. ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲಿ ನೆಲೆ ಊರಬೇಕು ಅಂತ ಭಾರತ ಕೂಡ ಸಾಕಷ್ಟು ಪ್ರಯತ್ನ ಮಾಡಿತ್ತು. ಆ ನಿಟ್ಟಿನಲ್ಲಿ ಬಾಂಗ್ಲಾದೇಶದ ಸರ್ಕಾರಕ್ಕೂ ಕೂಡ ಸಾಕಷ್ಟು ನೆರವು ಒದಗಿಸಿತ್ತು. ಆದರೆ ಈಗ ಮತ್ತೆ ಬಾಂಗ್ಲಾದೇಶ ಮೂಲಭೂತವಾದಿಗಳ ಕೈಗೆ ಹೋಗಿದೆ. ಈ ನಡುವೆ ಶೇಖ್ ಹಸೀನಾ ಅವರು ಮರಣದಂಡನೆಗೆ ಒಳಗಾಗಿದ್ದಾರೆ. ಯಾವ ದೇಶವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಕಟ್ಟೋದಕ್ಕೆ ಅಂತ ಪ್ರಯತ್ನ ಪಟ್ಟರು ಅದೇ ದೇಶದಲ್ಲಿ ಈಗ ಗಲ್ಲು ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ಒಂದು ಬಹುದೊಡ್ಡದಾಗಿರುವಂತಹ ಆಂದೋಲನ ನಡೆಯುತ್ತೆ. ಝಂಜಿಗಳು, ಆ ದೇಶದಲ್ಲಿ ಇರುವಂತಹ ಯುವಕರೇನಿದ್ದಾರೆ ಮೀಸಲಾತಿಯನ್ನು ಕೊನೆಗಾಣಿಸಬೇಕು, ಅದರಲ್ಲೂ ಯಾರ್ಯಾರು ಬಾಂಗ್ಲಾ ವಿಮೋಚನಾದ ಹೋರಾಟ ಏನಿತ್ತು ಅದರಲ್ಲಿ ಹೋರಾಟವನ್ನು ಮಾಡಿ ಜೀವ ಕಳ್ಕೊಂಡಿದ್ದಾರೆ ಅವರ ಮಕ್ಕಳಿಗೆ ಸಿಗ್ತಾ ಇರುವಂತಹ ಮೀಸಲಾತಿ ಏನಿದೆ ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ತೀವ್ರವಾಗಿ ಆಕ್ರೋಶ ಕೇಳಿಬರುತ್ತೆ. ಮತ್ತೊಂದೆಡೆ ಬೆಲೆ ಏರಿಕೆ, ನಿರುದ್ಯೋಗ ಸಮಸ್ಯೆ ಇದೆಲ್ಲವೂ ಕೂಡ ತಾರಕಕ್ಕೇರಿತ್ತು ಬಾಂಗ್ಲಾದೇಶದಲ್ಲಿ. ಹೀಗಾಗಿ ಇದರ ವಿರುದ್ಧ ಬಾಂಗ್ಲಾದ ಒಂದು ಝಂಜಿ ಅಂದರೆ ಯುವ ಸಮೂಹ ಏನಿದೆ ಅದು ಭುಗಿಲೇಳುತ್ತೆ. ತೀವ್ರವಾಗಿ ಪ್ರೊಟೆಸ್ಟ್ಗಳು ನಡೆಯುತ್ತೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ಅದಾದ ನಂತರ ಎಷ್ಟರ ಮಟ್ಟಿಗೆ ಆಕ್ರೋಶಗೊಂಡಿದ್ರು ಯುವಕರು ಅಂತಂದರೆ ನೇರವಾಗಿ ರಾಷ್ಟ್ರಪತಿ ಭವನ, ಪ್ರಧಾನಮಂತ್ರಿ ನಿವಾಸ, ಮತ್ತೊಂದೆಡೆ ಅನೇಕ ಮಂತ್ರಿಗಳ ನಿವಾಸಗಳಿಗೆ ಬೆಂಕಿ ಇಡುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಈ ನಡುವೆ ಶೇಖ್ ಹಸೀನಾ ಅವರು ತಮ್ಮ ಜೀವ ಉಳಿಸ್ಕೊಂಡು ಕೊನೆಗೆ ಭಾರತಕ್ಕೆ ಪಲಾಯನ ಮಾಡಿ ಬರ್ತಾರೆ, ಭಾರತಕ್ಕೆ ಶರಣಾಗಿ ಬರ್ತಾರೆ. ಭಾರತದಲ್ಲಿ ಈಗಾಗಲೇ ಶರಣಾಗತಿ ಕೂಡ ನೀಡಲಾಗಿದೆ. ಆದರೆ ಯಾವ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಪ್ರಜಾಪ್ರಭುತ್ವದ ಗಟ್ಟಿಯಾಗಿ ಉಳಿದುಕೊಳ್ಳೋದಕ್ಕೆ ನಿರಂತರವಾಗಿ ಶ್ರಮಪಟ್ಟಿತ್ತು ಕುಟುಂಬ, ಅದೇ ಕುಟುಂಬದ ಒಬ್ಬ ಮಹಿಳೆಯಾಗಿ ಶೇಖ್ ಹಸೀನಾ ಅವರು ಆ ದೇಶದ ಒಂದು ಪ್ರಧಾನಿ ಕೂಡ ಆಗ್ತಾರೆ. ಆದರೆ ಶೇಖ್ ಹಸೀನಾ ಅವರಿಗೆ ಈಗ ಗಲ್ಲು ಶಿಕ್ಷೆ ನೀಡಿರುವಂಥದ್ದು ಅದು ಕೂಡ ಯಾವ ಕೋರ್ಟನ್ನು ಅವರು ಮತ್ತೆ ಪುನಾರಂಭ ಮಾಡಿದ್ರು ಅದೇ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆ ವಿಧಿಸಿರುವಂಥದ್ದು, ಮರಣದಂಡನೆಗೆ ಒಳಪಡಿಸಿರುವಂಥದ್ದು ಒಂದು ವಿಪರ್ಯಾಸವೇ ಸರಿ ಅಂತ ಈಗ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕರು ಮಾತನಾಡಿಕೊಳ್ತಾ ಇದ್ದಾರೆ. ಈ ನಡುವೆ ಭಾರತದ ಒಂದು ನಿರ್ಧಾರ ಏನಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಭಾರತ ಯಾವ ನಡೆಯನ್ನು ಅನುಸರಿಸುತ್ತೆ, ಯಾವ ರೀತಿಯಾಗಿ ರಾಜತಾಂತ್ರಿಕವಾಗಿ ಇದನ್ನು ಪರಿಹರಿಸೋದಕ್ಕೆ ಮುಂದಾಗುತ್ತೆ, ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕಂದರೆ ಭಾರತ ಈವರೆಗೆ ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಭದ್ರವಾಗಿ ನೆಲೆಯೂರಿರಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಿರಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದೆ. ಒಂದು ವೇಳೆ ಮೂಲಭೂತವಾದಿಗಳ ಕೈಗೆ ಬಾಂಗ್ಲಾ ಹೋಗಿದ್ದೆ ಆದರೆ ಅದು ಭಾರತದ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ಗಡಿಭಾಗದಲ್ಲಿ ಚೀನಾ ಬಂದು ಅಲ್ಲಿ ಕುಳಿತುಕೊಳ್ಳುತ್ತೆ ಅಂತ ಭಾರತಕ್ಕೂ ಕೂಡ ಗೊತ್ತಿತ್ತು. ಹೀಗಾಗಿ ಭಾರತ ಈವರೆಗೆ ಅಲ್ಲಿ ಪ್ರಜಾಪ್ರಭುತ್ವ ಭದ್ರವಾಗಿ ನೆಲೆಯೂರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು, ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದೆ. ಆದರೆ ಈಗಿನ ಸರ್ಕಾರ ಭಾರತಕ್ಕೆ ನೇರವಾಗಿ ಬೆದರಿಕೆ ಹಾಕುವ ಮಟ್ಟಿಗೆ ಬರ್ತಾ ಇದೆ ಚೀನಾ ಮಾತನ್ನು ಕೇಳಿಕೊಂಡು. ಈ ನಡುವೆ ಈಗ ಶೇಖ್ ಹಸೀನಾ ಅವರು ಅಪರಾಧಿಯಾಗ್ತಾರೆ, ಹೀಗಾಗಿ ಅವರನ್ನು ಹಸ್ತಾಂತರ ಮಾಡಿ ಅಂತ ಬೇಡಿಕೆ ಇಡುವಂತಹ ಸಾಧ್ಯತೆ ತೀವ್ರವಾಗಿ ಕಂಡು ಬರುತ್ತೆ ಈಗ. ಹೀಗಾಗಿ ಬಾಂಗ್ಲಾದೇಶದ ಜೊತೆಗೆ ಯಾವ ರೀತಿಯಾಗಿ ರಾಜತಾಂತ್ರಿಕ ಒಂದು ನಡೆಯನ್ನು ಅನುಸರಿಸುತ್ತೆ, ಜೊತೆಗೆ ಶೇಖ್ ಹಸೀನಾ ಅವರನ್ನು ಉಳಿಸೋದಕ್ಕೆ ಭಾರತ ಏನಾದರೂ ಪ್ರಯತ್ನ ಮಾಡುತ್ತಾ, ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಶೇಖ್ ಹಸೀನಾ ಅವರು ತಾವೇ ಪುನರಾರಂಭ ಮಾಡಿದ್ದಂತಹ ಕೋರ್ಟ್ನಿಂದ ಶಿಕ್ಷೆಗೆ ಒಳಗಾಗಿರುವಂಥದ್ದು ನಿಜಕ್ಕೂ ಕೂಡ ದುರಂತ. ಶೇಖ್ ಹಸೀನಾ ಅವರು ತಾವೇ ಆರಂಭ ಮಾಡಿದ್ರು 2010ರಲ್ಲಿ ಈ